ಗೊತ್ತಾಗುತ್ತಲ್ಲಪ್ಪ. ಉಲ್ಟಾ ಬೇರೆ ಬಂದ್ಬಿಡುತ್ತೆ. ಅಯ್ಯೋ ಯಾಕ್ರಿ ಹಿಂಗ್ ಎದುರ್ಕೊಂಡು ಬೆವತ್ಕೊಂಡು ಬರ್ತಾ ಇದ್ದೀರಾ? ಇಲ್ಲ ಬೆಳಬೆಳಗಿನ ಊರ್ನಲ್ಲಪ್ಪ. ಅಮ್ಮ ಸದ್ಯ ಇವತ್ತು ನಾನು ಬಚಾವಾದೆ. ಇನ್ನೂ ಬಂದಿಲ್ಲ. Bulldog, 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 bulldog. Bulldog, 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 bulldog. Morning, sir. Bulldog, Good morning, sir. Good morning, sir. Good morning, sir. bulldog, 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 bulldog. Good morning, sir. Good morning, sir. Good morning, sir. ನಮಸ್ಕಾರ ಸರ್. Good morning, sir. ನಮಸ್ಕಾರ ಸರ್. Bulldog, 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 bulldog. Good morning, sir. Bulldog, 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 bulldog. ಒಳಗ್ ಬರುವಾಲೆ ಈ ಬುಲ್ಡಾಗು ಮುಖ ಊದಿಸ್ಕೊಂಡೇ ಬಂದಿದೆಯಲ್ಲ. ಯಾರಿಗೆ ಹೆಂಗ್ ಗ್ರಾಚಾರ ಕಾದಿದೆಯೋ? ಯಾಕ್ರಿ ನೀವ್ ಹೆದರಲ್ಲೇ ನನ್ನ ಬೇರೆ ಹೆದರಿಸ್ತಾ ಇದ್ರೆ ಏನೇನೋ ಮಾತಾಡಿ. ಕರೀತಾವ್ರೆ. ಅಯ್ಯೋ ದೇವ್ರೆ, ಇವತ್ತಿನ ಬೋಣಿ ನಾನೇ ಹಾಕ್ಬೇಕಾ? ಯಾವ್ದಾರು ದೇವ್ರ ನೆನ್ಸ್ಕೊಂಡು ಹೋಗ್ರಿ. ಅಮ್ಮ ದುರ್ಗಾ ಮಾತೆ, ಚಾಮುಂಡೇಶ್ವರಿ. ಅಯ್ಯೋ ಹಾರ್ಸ್ ಆಗಿರೋ ದೇವ್ರು ಯಾಕ್ರಿ ಕರಿತೀರಾ? ಸಾಫ್ಟ್ ಆಗಿರೋ ದೇವ್ರು ಕರಿಬೇಡ್ಬೇಡ್ರಿ. ಶಾಂತಮ್ಮ, ಪಾಪಮ್ಮ, ಕಮಲಮ್ಮ, ನಮ್ಮಮ್ಮ, ನಿಮ್ಮಮ್ಮ. ಹೋಗ್ಬಿಟ್ರೆ ಒಳಗಿದೆ ನಿಮ್ಗೆ ಇವತ್ತು. ಗುಡ್ ಮಾರ್ನಿಂಗ್ ಸರ್. ಬುಲ್ಡಾಗ್, 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 ಬುಲ್ಡಾಗ್. ಕರೆದ್ರ ಸರ್? ನಾನು ಬೆಲ್ ಹೊಡೆದು ಪ್ಯೂನ್ ಹತ್ರ ಹೇಳಿ ಕಳ್ಸಿದ ನಂತರ ತಾನೇ ನೀವು ಬಂದಿದ್ದು. ಕರೆದ ಅಂತ ಕೇಳ್ತೀರೇನ್ರಿ? ಡ್ಯಾಮೆಟ್. ಅದಕ್ಕೆ ಬುಲ್ಡಾಗ್ ತರ ಕಿರ್ಚಾಡ್ತೀಯಾ? ಕತ್ತಿಗಳಿದ್ರೆ ಆಗಲ್ವಾ? ಏನ್ರಿ ಇದು? ಅದು ಫೈಲು ಸರ್. ಅದ್ರ ಒಳಗಿರೋದು ಟೈಪ್ ಮಾಡಿರೋ ಲೆಟರ್ಸ್. ಅಕೌಂಟ್ ಒಂದಕ್ಕೊಂದು ಟ್ಯಾಲೆಂಟ್ ಆಗ್ತಾ ಇಲ್ವಲ್ರಿ? ಈಗ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಎಲ್ಲರೂ ಸೀಟ್ ಅರ್ಧ ಆಗ್ಬಿಡ್ತೇನೆ. ಬಿ ಕೇರ್ಫುಲ್. ಟೈಪಿಸ್ ಬಂದಿರಲ್ಲ? ಬಂದಿರಲ್ಲ ಸರ್. ಏನ್ ಮಾಡ್ತಿದ್ದಾಳೆ ಸರ್? ಕಿವಿ ಒಳಗೆ ಕಡ್ಡಿ ಹಾಕಿ ಹಾಕಿ ತಿರುಕೋತಿದ್ದಾಳೆ ಸರ್. ಸರ್, ಕಿವಿ ಒಳಗಿನ ಕಸ ತೆಗಿಯಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾಳೆ. ನಿಮ್ಮನ್ನ ಹೀಗೆ ಬಿಟ್ರೆ ಕಿವಿ ಒಳಗಿನ ಕಸ ತೆಗೆದ್ರ ಮೇಲೆ ಕಮೆಂಟ್ ಕೊಡ್ತಾ ಇರ್ತೀರ. ಅನವಶ್ಯವಾಗಿ ಮಾತಾಡಿದ್ರೆ ನಿಮ್ಮ ಸೀಟ್ ಅರ್ಧ ಆಗ್ಬಿಡ್ತೇನೆ. ಓಕೆ ಸರ್. Mr. Shivram, I wish Bulldog mood. ಬುಲ್ಡಾಗ್ ಮೂಡು ಇಸ್ ಲೈಕ್ ಎ ಗಾಡು. ಬೋನಸ್ ಕೊಡ್ತಾ ಇದೆ, ನಾನು ಇಸ್ಕೊಂಡಿದ್ದೀನಿ. ಇನ್ನೂ ಕರೀತಾ ಇದೆ. ಒಳಗೆ ಹೋಗು. ಹೌದಾ? ಹೋಗು. ಕರೆದ್ರ ಸರ್? ನೀನೇನ್ ಟೈಪಿಸ್ಟಾ? ಯಾರು ನನ್ನ ಟೈಪಿಸ್ಟ್ ಮಾಡಿದ್ದು? ಎಲ್ಲ ತಪ್ಪಾಗಿ ಟೈಪ್ ಮಾಡಿದ್ಯಾ? ನಿನಗೆ ಎಷ್ಟು ಸಲ ಹೇಳಿದೆ ಸ್ಪೇಸ್ ಬಿಡ್ಬೇಡ, ಸ್ಪೇಸ್ ಬಿಡ್ಬೇಡ ಅಂತ. ಇಲ್ಲಿ ನೋಡು, ಫಾದರ್ ಅಂಡ್ ಸನ್ ವೆಂಟ್ ಟುಗೆದರ್ ಅಂತ ಬರೆಯೋದಕ್ಕೆ ಫಾದರ್ ಅಂಡ್ ಸನ್ ವೆಂಟ್ ಟು ಗೆಟ್ ಹರ್ ಅಂತ ಸ್ಪೇಸ್ ಬಿಟ್ಟಿದ್ಯಾ? ಸಾರಿ ಸರ್. ಸ್ಪೇಸ್ ಬಿಡು, ಸ್ಪೇಸ್ ಬಿಡು. ಇಲ್ಲಿ ಸ್ಪೇಸ್ ಬಿಡ್ಬೇಕು. ಇಲ್ಲಿ ಬಿಡು, ಸ್ಪೇಸ್ ಬಿಡು. ಇದ್ರ ಮೇಲೆ ಸ್ಪೇಸ್ ಬಿಡ್ಬೇಡ. ಹೋಗಿ ರೀಟೈಪ್ ಮಾಡ್ಕೊಂಡು ಬಾ ವಿದಿನ್ 10 minutes. ಯಾಕೆ ಸರ್ ಇವತ್ತು 10 ನಿಮಿಷ ಲೇಟು? ಹೌದಪ್ಪ, 10 ನಿಮಿಷ ಲೇಟು. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗುದಿಲ್ಲ. ಹತ್ತಕ್ಕೂ ಆಗಲ್ಲ, ಇಳಿಯೋಕ್ಕೂ ಆಗಲ್ಲ. ಹೇಗೆ ಬರ್ತೀರಿಯಾ? ಮೂಡ್ ಹೇಗಿದೆ? ಭುವನೇಶ್ವರಿ ಮೂಡು ಯಾವ ಟೈಮ್ನಲ್ಲಿ ಹೇಗಿರುತ್ತೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಇದುವರೆಗೂ ಚೆನ್ನಾಗೇ ಇದ್ಲು. ಈಗ ನೀನು 10 ನಿಮಿಷ ಲೇಟ್ ಆಗಿ ಬಂದೆ ನೋಡು. ಈಗ ಮೂಡ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಅವ ನನ್ನ ಪರವಾಗಿ ದೇವ್ರ ಮುಂದೆ ಒಂದು ಊದದ ಕಡ್ಡಿ ಹಚ್ಚಿ. ನಾನಾ? ಸ್ವಲ್ಪ ಹುಷಾರ ಹೋಗಪ್ಪ. ಹೌದಾ? ಓಕೆ. ಹೋನಾ? ಕಮಲ ತಗೋ.
ಇದನ್ನ ನೋಡಿದ್ರೆ ನಿನಗೆ ಸಂತೋಷ ಆಗುತ್ತೆ, ನಿನಗೆ ಸರ್ಪ್ರೈಸ್. ಅದಾಮೇಲೆ ಯಾಕೆ 10 ನಿಮಿಷ ಲೇಟು? ಸ್ಯಾಲರಿ ಡೇ ಅಲ್ವಾ? ₹500 ಜಾಸ್ತಿ ಇದೆ. ಕಂಗ್ರ್ಯಾಚುಲೇಷನ್ಸ್, ಇನ್ಕ್ರಿಮೆಂಟ್ ಸಿಕ್ಕಿದೆ. ಈ ತಿಂಗಳಿಂದ ನಿಮ್ಗೆ ₹50 ಪಾಕೆಟ್ ಮನಿ ಜಾಸ್ತಿ. ತಗೊಳ್ಳಿ ದುಡ್ಡು. ಸೋ ವೆರಿ ಕೈಂಡ್ ಆಫ್ ಯು. ಆಫೀಸ್ನಿಂದ ಬಂದ್ಮೇಲೆ ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗ್ಬೇಕು. ಆಫ್ ಕೋರ್ಸ್. ನಥಿಂಗ್ ಡೂಯಿಂಗ್. ಗಂಡ ಅನ್ನೋನು ಒಂದು ಕುದುರೆ ಇದ್ದ ಹಾಗೆ. ಅದಕ್ಕೆ ಲಗಾಮ್ ಹಾಕದೇ ಇದ್ರೆ ತನಗಿಷ್ಟ ಬಂದ ಹಾಗೆ ಓಡುತ್ತೆ. ಅದಕ್ಕೆ ಯಾವಾಗ್ಲೂ ಲಗಾಮ್ ಹಾಕಿ ನಮ್ ಹಿಡಿತದಲ್ಲಿ ಇಟ್ಕೋಬೇಕು. ಏನ್ರಿ ನೋಡ್ತಾ ಇದ್ದೀರಾ? ಮಾವ NTR ಫಿಲ್ಮ್ ಹಾಕಿದ್ರು. ನಿಮ್ಗೆ ಯಾರು ನೋಡಕ್ ಹೇಳಿದ್ದು? ಹೊತ್ತು ಹೋಗೋದಿಲ್ಲ ಅಂತಿದ್ರು. ಸಾಕ್ಸುಂದಿರಿ. ಚಿಕ್ಕಪ್ಪ, ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರಾ? ನಾನ್ ನೋಡ್ತಿರ್ಲಿಲ್ಲಮ್ಮ. ನಾ ಬರೋಕ್ ಮುಂಚೆ ಪುರುಷೋತ್ತಮ ನೋಡ್ತಾ ಇದ್ದಾರೆ. ರಾಮಾಯಣ ಎಲ್ಲ ನೋಡ್ಲಿಕ್ಕೆ ಸುಮ್ಮನೆ ಇದೆ ಅಷ್ಟೇ. ನೋಡಿ, ನೀವು ನೋಡ್ಬೇಕಾಗಿರೋದು ರಾಮನಲ್ಲ, ಕೃಷ್ಣನ. ಕೊಡಿ ಇಲ್ಲಿ. ನೀವು ನೋಡ್ಬೇಕಾದ ಇದನ್ನ, ಅರ್ಥ ಆಯ್ತಾ? ನೀವೇ ನೋಡಿ. ಸ್ವಲ್ಪ ಈ ಕಡೆ ತಿರುಗು. ಯಾಕೆ? ಯಾಕೆಂದ್ರೆ ನನಗೆ ನಿದ್ರೆ ಬರೋಲ್ಲ. ಕಣ್ಮುಚ್ಕೊಳ್ಳಿ, ನಿದ್ದೆ ಬರುತ್ತೆ. ನೀನು ಪಕ್ಕದಲ್ಲಿರುವಾಗ ನಿದ್ರೆ ಬರುತ್ತಾ? ಆ ಕಡೆ ತಿರ್ಕೊಳ್ಳಿ. ಸರಿ. ಈ ಕಡೆ ಹುಲಿ, ಈ ಕಡೆ ಅಲ್ಲ ಭುವನ. ಹೀಗೆ ಅಮಾವಾಸ್ಯೆಗೊಂದ್ಸಲ, ಹುಣ್ಣಿಮೆಗೊಂದ್ಸಲ ಆದ್ರೆ ಹೇಗೆ? ಇದೆಲ್ಲ ಕಂಟ್ರೋಲ್ ನಲ್ಲಿರ್ಬೇಕು. ಮದುವೆ ಆದ್ಮೇಲೆ ಕೂಡ ನಾನು ಗ್ಲಾಮರ್ ಆಗಿದ್ದೀನಿ ಅಂತ ನಮ್ ಲೇಡೀಸ್ ಕ್ಲಬ್ ಮೆಂಬರ್ಸ್ ಎಲ್ಲ ನನ್ನನ್ನು ಹೊಗಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಹೀಗ್ ಕಂಟ್ರೋಲ್ ಆಗಿರೋದು. ಗೊತ್ತಾಯ್ತಾ? ಗೊತ್ತಾಯ್ತು. ಹೊತ್ತಾಯ್ತು, ಮಲ್ಕೊಳ್ಳಿ. ಈ ಕೈಗೆ ಸ್ವಿಚ್ ಆಫ್ ಮಾಡೋದೇ ಕೆಲಸ. ಏನಂದ್ರೆ ನನಗಿರೋದು ಒಂದೇ ಆಸೆ, 7 ಜನ್ಮಕ್ಕೂ ನಾನೇ ನಿಮ್ಗೆ ಹೆಂಡತಿಯಾಗಿ ಬರ್ಬೇಕು. ತಿಳಿದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ತಿರುತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಓ ಅಂತೀಯ, ಓ ಅಂತೀಯ. ಬಿಡಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಏನ್ ತಿಳ್ಕೊತಾರೆ? ಪ್ರೇಮ ಲೋಕದಲ್ಲಿ ಇಬ್ರು ಡವ್ ಆಗ್ತಾವ್ರೆ ಅಂತ ತಿಳ್ಕೊತಾರೆ. MD ಸಾಹೇಬ್ರ ಅವ್ರೆ. MD ಮೀಟಿಂಗ್ ಎಲ್ಲ ಅವ್ರೆ. ನಾವಿಬ್ರು ಇಲ್ಲಿ ಮೀಟಿಂಗ್ ಮಾಡವ. ಅದಕ್ಕೆ ಇಲ್ಲಿ ಫಿಟ್ಟಿಂಗ್ ಇಡಕ್ ಬಂದ. ಮುಚ್ಕೋ ಬಾಯ್ನ. ಈ ಆಫೀಸ್ ಇರೋದು ಕೆಲಸ ಮಾಡಕ್ಕೆ. ಬರೀ ಕೆಲಸ ಮಾಡ್ಕೊಂಡಿದ್ರೆ ಆಯ್ತದ? ನಮ್ ಲೈಫ್ ಸೆಟ್ಲ್ ಮಾಡ್ಕೋಬೇಡವಾ? ನೀನ್ ಹಿಂಗೆ ಅಂತಿದೀಯ 1000 ಸಾರಿ. ನನ್ ಲೈಫು ಸೆಟ್ಲ್ ಮಾಡು, ನನ್ ಕೊಳ್ಗೊಂದ್ ತಾಳಿ ಕಟ್ಟು. ಅದೇ ಇವಾಗ ಕನ್ಫ್ಯೂಸ್ ಆಗಿ ಕುಂತಿರೋದು. ಏನು? ನಮ್ಮಿಬ್ರು ಪೇರೆಂಟ್ಸ್ ಅಡ್ಡ ಬಂದಿಲ್ವಾ? ಹಬ್ಬ ಬರೋ ಗಂಟ ಹೊಸಿ ತಡ್ಕೊ, ಬೋನಸ್ ಬತ್ತಿದಂಗೆ ಇಬ್ರು ಮಾಡ್ಕೊಬಿಡು ಮದ್ವೆ. ಇಲ್ಲೊಂದು ಸಿಗ್ನೇಚರ್ ಸರ್. ಥ್ಯಾಂಕ್ ಯು ಸರ್.
ಏನ್ರಿ ಸಿಗ್ನೇಚರ್ ಮಾಡಾಯ್ತಲ್ಲ ಇನ್ನೂ ಗರಡ್ಗಾಮದ ಆಗಿ ಯಾಕೆ ನಿಂತ್ಕೊಂಡಿದ್ದೀರಿ? ಚಿಕ್ಕ ರಿಕ್ವೆಸ್ಟ್ ಸರ್. ರಿಕ್ವೆಸ್ಟ್ ಏನು ಅಂತ ಮೊದಲು ಹೇಳಿ, ಅದು ಚಿಕ್ಕದೋ ದೊಡ್ಡದೋ ಅಂತ ನಾನು ಡಿಸೈಡ್ ಮಾಡ್ತೇನೆ. ಸರ್, ಇವತ್ತಿಗೆ ನನ್ನ ಮದುವೆ ಆಗಿ ಸರಿಯಾಗಿ 1 ವರ್ಷ ಆಯ್ತು. ಐ ಪ್ರಿಟಿ ಯು. ಎನಿವೇ, ವಿಶ್ ಯು ಬೋತ್ ಆಲ್ ದ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು. ನಾನು ಹೇಳಿದ್ ಹಾಗಲ್ಲ ಸರ್. ಇವತ್ತು ನನ್ನ ಮ್ಯಾರೇಜ್ ಆನಿವರ್ಸರಿ. ಅರ್ಥವಾಯ್ತು. ಅದಕ್ಕೆ ನಾನೇನ್ ಮಾಡ್ಬೇಕು? ಗುಡಿಗೆ ಅರ್ಚನೆ ಮಾಡ್ಬೇಕಾ ಅಥವಾ ತಿರುಪತಿಗಾಗಿ ತಲೆ ಬೋಳ್ಸ್ಕೋಬೇಕು? ಚೇಚೆ, ನೀವು ದಂಪತಿಗಳು ನಮ್ಮ ಮನೆ ಪಾರ್ಟಿಗೆ ಬರ್ಬೇಕು. ದಂಪತಿಗಳ? ಇಂಪಾಸಿಬಲ್. ನಾನು ನನ್ನ ಹೆಂಡತಿನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಪರವಾಗಿಲ್ಲ ಸರ್, ನನ್ನ ಹೆಂಡತಿನೇ ನೋಡಕ್ ಅಷ್ಟೊಂದು ಚೆನ್ನಾಗಿಲ್ಲ. ನನ್ನ ಹೆಂಡತಿ ನೋಡೋಕ್ ಚೆನ್ನಾಗಿಲ್ಲ ಅಂತ ಚೇಚೆ, ನಾನು ಹೇಳಿದ್ದು ಆ ಅರ್ಥದಲ್ಲ ಸರ್. ನೀವು ಯಾವ ಅರ್ಥದಲ್ಲೇ ಹೇಳಿ. ಇವತ್ತು ನಾನು ಬರೋಕ್ಕಾಗೋದಿಲ್ಲ. 7 ಗಂಟೆಗೆ ಅಶೋಕದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆ, 9:15 ತಾಜ್ನಲ್ಲಿ ಡಿನ್ನರ್ ಇದೆ. ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್. ನಿಮ್ ಬಗ್ಗೆ ನಾನು ಹೆಂಡತಿ ಇದ್ರೆ ಬಹಳ ಹೇಳ್ಬಿಟ್ಟಿದ್ದೀನಿ ಸರ್. ನಿಮ್ಮ ನೋಡ್ಲೇಬೇಕು ಅಂತ ಹಠ ಹಿಡ್ದಿದ್ದಾಳೆ. ಸಾಲದಕ್ಕೆ ಅಂತ ಇಡೀ ಸ್ಟಾಫ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಇಷ್ಟು ದೊಡ್ಡ ಕಂಪ್ನಿಗೆ MD ಆಗಿರೋ ನೀವು ಒಂದ್ಸಲ ನಮ್ಮ ಮನೆಗೆ ಬಂದು ಹೋದ್ರೆ ನನಗೂ ಗೌರವ ಸಿಗುತ್ತೆ, ಸುತ್ತಮುತ್ತ ನನ್ನ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಅದು ಅಲ್ಲದೆ ಯು ಆರ್ ಮೋಸ್ಟ್ ಲಕ್ಕಿ ಪರ್ಸನ್ ಸರ್. ನೀವು ಬಂದು ಒಂದ್ಸಲ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ ಹೇಳಿ ಸರ್. ಪ್ಲೀಸ್ ಸರ್. ಸರ್, ದಯವಿಟ್ಟು ಹೇಳಿ ಸರ್, ಪ್ಲೀಸ್. ನೀವು ಇಷ್ಟು ಹೇಳಿದ್ಮೇಲೆ ನಾನು ಒಂದು ಫೋನ್ ಮಾಡಿ ನನ್ನ ಪ್ರೋಗ್ರಾಮ್ ಏನಾದ್ರು ಚೇಂಜ್ ಮಾಡೋಕ್ಕಾಗುತ್ತೋ ಅಂತ ನೋಡ್ತೀನಿ. ನೀವು ಒಂದು 10 ನಿಮಿಷ ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. 10 ನಿಮಿಷ ಬಿಟ್ಟು ಬನ್ನಿ ಅಂದೆ.